ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಸ್ಟೇಟ್ ಎಕ್ಸಾಮ್ ಬಾಬಾ ಅನ್ನೋ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವೀಡಿಯೋ ಹಾಕೋದು ನಿಮಗೆ ಟಕ್ಕಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆಗ ತಕ್ಷಣವೇ ವೀಡಿಯೋನ ನೋಡ್ಬೋದು ಅಂತ ಹೇಳ್ತಾ, ನೀವು ಏನಾದರೂ ಮನಸ್ಸಲ್ಲಿ 708 ಪೋಸ್ಟು KE ಇಂದ ಬಿಟ್ಟಿರೋದ್ರಲ್ಲಿ ನಮ್ಮದು ಒಂದು ಆಗಿಸ್ಕೋಬೇಕು. FDA SDA ಆಗಲಿ, ಯಾವುದೇ ಒಂದು ರಾಹುಲ್ ಗಾಂಧಿ ಅವ್ರದ್ದು ಒಂದು ಬಿಟ್ಟಿರೋದಾಗಲಿ, ಮತ್ತು ಸೋಪು ಸಾಬೂನು ಫ್ಯಾಕ್ಟ್ರಿದಾಗಲಿ ಯಾವುದೇ ಒಂದು ನೀವು ನಿಮ್ಮದಾಗಿಸ್ಕೋಬೇಕು ಅಂದರೆ ಕೆಲಸನ ಇವಾಗ ನಾನು ಇಂಪಾರ್ಟೆಂಟು ಕ್ವಶನ್ಸ್ಗಳನ್ನ ನಾನು ಮಾಡಲ್ ಕ್ವಶನ್ ಪೇಪರ್ನ ನಾನು ಬಿಡ್ತಾಯಿದ್ದೀನಿ. ಆ್ಯಂಡ್ ಯಾರು ಇನ್ನೂ ನಮ್ಮ ಸ್ಟೇಟ್ ಎಕ್ಸಾಮ್ ಬಾಬಾ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಪಕ್ಕಾ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮಾಡಲ್ ಕ್ವಶನ್ ಪೇಪರ್ 1 ನಿಮಗೆ ಈ ಕೆಳಗಿನ ಯಾವ ವಿದ್ವಾಂಸ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು? ವಿತ್ ಆನ್ಸರು ನಿಮ್ಗೆ ಇಲ್ಲೇ ಇದೆ. ಬದೌನಿ ಎಂಬುವವರು ವಿದ್ವಾಂಸ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದರು, ಬದೌನಿ ಎನ್ನುವರು. ನೆಕ್ಸ್ಟು, ಔರಂಗಜೇಬನ ಕಾಲದ ಯಾವ ದಂಗೆ ಕೃಷಿಕ ಹಿನ್ನೆಲೆಯನ್ನು ಒಳಗೊಂಡಿತ್ತು? ಔರಂಗಜೇಬರ ಕಾಲದಲ್ಲಿ ಯಾವ ದಂಗೆ ಕೃಷಿಕ ಹಿನ್ನೆಲೆಯನ್ನು ಒಳಗೊಂಡಿತ್ತು? ಕೃಷಿಕ ಹಿನ್ನೆಲೆಯನ್ನು ಯಾವುದು ಒಳಗೊಂಡಿತ್ತು ಅಂದರೆ ಜಾಟರು ಮತ್ತು ಸತ್ನಾಮಿಯರು. ನೋಡಿ, ನಾನು ಏನಕ್ಕೆ ಆನ್ಸರ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ವಿಡಿಯೋನ ಬ್ಲೈಂಡ್ ಇರೋರು ಕೂಡ ನಮ್ಮದು ವಿಡಿಯೋ ನೋಡ್ತಾರೆ. ಸೊ ಆದ್ದರಿಂದ ನಾನು ಓನ್ಲಿ ಆನ್ಸರ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ, ಆಪ್ಷನ್ಸ್ನ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಆನ್ಸರ್ಸ್ನ ನಾನು ಹೇಳೋದ್ರಿಂದ ಅವ್ರಿಗೆ ಟಕ್ ಅಂತ ತಲೆಗೆ ಹೋಗುತ್ತೆ ಆನ್ಸರು. ನಾವು ಒಂದು ಕ್ವಶನ್ಗೆ ಆ ಆನ್ಸರ್ ಹೇಳಿದ ತಕ್ಷಣವೇ ಅವ್ರ ತಲೆಗೆ ಹೋಗುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3ನೇ ಕ್ವಶನ್ನು, ಈ ಕೆಳಕಂಡ ಯಾವ ಬೆಳೆಯ ಪರಿಚಯ ಮೊಘಲರ ಕೃಷಿಯಲ್ಲಿ ಅಸಾಧಾರಣ ಬದಲಾವಣೆ ತಂದಿತು? ನೋಡಿ, ಈ ಕೆಳಕಂಡ ಯಾವ ಬೆಳೆಯ ಪರಿಚಯ ಮೊಘಲರ ಕೃಷಿಯಲ್ಲಿ ಅಸಾಧಾರಣ ಬದಲಾವಣೆ ಯಾವುದು ತಂದಿತ್ತು ಅಂದರೆ ತಂಬಾಕು ಎಂಬುವ ಬೆಳೆಯು ಪರಿಚಯ ಮೊಘಲರ ಕೃಷಿಯಲ್ಲಿ ಅಸಾಧಾರಣ ಬದಲಾವಣೆ ಎಂಬುದನ್ನು ತಂದಿತು. ನೆಕ್ಸ್ಟು, ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಈ ಕೆಳಗಿನ ವರ್ಗವನ್ನು ಕೈಕೋಳರು ಎಂದು ಯಾರನ್ನು ಕರೀತಿದ್ರು ಅಂತ ಕೇಳಿರೋದಿಲ್ಲಿ. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಈ ಕೆಳಗಿನ ವರ್ಗವನ್ನು ಕೈಕೋಳರು ಎಂದು ಕರೆಯುತ್ತಿದ್ದರು. ಯಾರನ್ನ ಅಂದರೆ ಪ್ರಭಾವಶಾಲಿ ನೇಕಾರರನ್ನು ಕೈಕೋಳರು ಎಂದು ಕರೆಯುತ್ತಿದ್ದರು. ನೆಕ್ಸ್ಟು, ವಿಜಯನಗರ ಅರಸರ ಕಾಲದಲ್ಲಿ ವರಂ ಎಂಬುದು ಡ್ಯಾಶ್ ಆಗಿತ್ತು. ವರಂ ಎಂಬುದು ನೀವು ಅಂದಮೇಲೆ ಮದುವೆದು ನೀಡುವ ವರದಕ್ಷಿಣೆ ಆಗಿತ್ತು. ವರ ಅಂತ ಇದೆಯಲ್ಲ, ಇಲ್ಲ ಮದುವೆ ಗಂಡು ಆ ಥರ ಅನ್ಕೊಂಬಿಟ್ಟಿರ. ಇದು ಹಳೆ ಕಾಲ ವಿಜಯನಗರ ಕಾಲದ ಅರಸರ ಕಾಲದಲ್ಲಿ ವರಂ ಎಂಬುದು ಏನಾಗಿತ್ತು ಅಂದರೆ ಕೃಷಿ ಉತ್ಪಾದನೆಯನ್ನು ಭೂಮಾಲೀಕ ಮತ್ತು ಕೃಷಿ ಕಾರ್ಮಿಕ ಹಂಚಿಕೊಳ್ಳುವ ಪದ್ಧತಿ. ಕೃಷಿ ಉತ್ಪಾದನೆಯನ್ನು ಭೂಮಾಲೀಕ ಅಂದರೆ ಆ ಒಂದು ಜಮೀನಿನ ಮಾಲೀಕ ಮತ್ತು ಕೃಷಿ ಕಾರ್ಮಿಕ ಈಗ ಒಬ್ಬ ಜಮೀನು ಮಾಲೀಕ ಆ ಒಂದು ಜಮೀನ ತಗೊಂಡು ಅದ್ರ ಮೇಲೆ ಒಂದು ಕೃಷಿ ಬೆಳೆ ಅಂದರೆ ಕೃಷಿಯನ್ನಾಗಲಿ ಏನೇ ಒಂದು ಬೆಳೀತಾನೆ ನೋಡಿ, ಅವರಿಬ್ಬರು ಹಂಚಿಕೊಳ್ಳುವ ಪದ್ಧತಿಯನ್ನು ಆ ವಿಜಯನಗರ ಅರಸರ ಕಾಲದಲ್ಲಿ ವರಂ ಎಂಬುದು ಬಂದಿತ್ತು. ವರಂ ಎಂಬುದು ಕೃಷಿ ಉತ್ಪಾದನೆಯನ್ನು ಭೂಮಾಲೀಕ ಮತ್ತು ಕೃಷಿ ಕಾರ್ಮಿಕ ಹಂಚಿಕೊಳ್ಳುವ ಪದ್ಧತಿ ಎಂಬುದಾಗಿತ್ತು. ನೆಕ್ಸ್ಟು, ಸೈಯದ್ ವಂಶದ ಸ್ಥಾಪಕನ ಯಾರು? ಸೈಯದ್ ಅಂದರೆ ನೀವು ಮೈಂಡಿಗೆ ಬಂದುಬಿಡಬೇಕು, ಮುಸ್ಲಿಂ ಅವರು ಕಿಜರ್ ಖಾನ್ ಎಂಬುವವರು ಸೈಯದ್ ವಂಶದ ಸ್ಥಾಪಕರಾಗಿರ್ತಾರೆ. ಉಪರಾಷ್ಟ್ರಾಧ್ಯಕ್ಷರ ಕುರಿತು ಹೇಳಿಕೆಗಳನ್ನು ಗಮನಿಸಿ. ಉಪರಾಷ್ಟ್ರಾಧ್ಯಕ್ಷರು ನೋಡಿ, ಒಂದೇ ಆಪ್ಷನ್ನು, ಮೂಲ ಸಂವಿಧಾನದಲ್ಲಿ ಜಂಟಿ ಸಭೆಯ ಮೂಲಕ ಇವರನ್ನು ಆಯ್ಕೆ ಮಾಡುವ ನಿಯಮವಿತ್ತು. 2ನೇದು, ಅಧಿಕಾರಾವಧಿಯಲ್ಲಿ ನಿಧನರಾದ ಪ್ರಥಮರು ಕೃಷ್ಣಕಾಂತ್. ಇದು ಕರೆಕ್ಟ್ ಆಗಿದೆ. ಅಧಿಕಾರಾವಧಿಯಲ್ಲಿ ನಿಧನರಾದ ಪ್ರಥಮರು ಯಾರು ಅಂದರೆ ಕೃಷ್ಣಕಾಂತ್ ಅವರಾಗಿರ್ತಾರೆ. ನೆಕ್ಸ್ಟು, ಚುನಾಯಿಸುವ ನಿರ್ವಾಚನ ಮಂಡಳಿ ಅಪೂರ್ಣವಾಗಿದ್ದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಇದು ಯಾಕೋ ಮಿಸ್ ಹೊಡಿತೈತೆ. ನೆಕ್ಸ್ಟ್ ನೋಡೋಣ. ಸಂವಿಧಾನವು ಇವರ ಪದಚ್ಯುತಿ ಯಾವುದೇ ಕಾರಣ ನಿಶ್ಚಯಿಸಿಲ್ಲ. ಪದಚ್ಯುತಿ ಅಂದರೆ ಏನು ಮಾಡೋದು ಅಂದರೆ ತೆಗೆದುಹಾಕೋದು. ಸಂವಿಧಾನವು ಇವರ ಪದಚ್ಯುತಿಗೆ ಯಾವುದೇ ಕಾರಣ ನಿಶ್ಚಯಿಸಿಲ್ಲ. ಅವ್ರನ್ನ ತೆಗೆದುಹಾಕೋಕ್ಕೆ ಯಾವುದೇ ಕಾರಣವನ್ನು ನಾವು ನಿಶ್ಚಯಿಸಿಲ್ಲ ಅಂತ ಹೇಳ್ತಾರೆ. ಇದು ಕರೆಕ್ಟು. ಸೊ ಆಪ್ಷನು 1, 2 ಆ್ಯಂಡ್ 4. ಉಪರಾಷ್ಟ್ರಾಧ್ಯಕ್ಷರ ಕುರಿತು ಹೇಳಿಕೆಗಳು ಏನೇನೆಂದರೆ, ಮೂಲ ಸಂವಿಧಾನದಲ್ಲಿ ಜಂಟಿ ಸಭೆಯ ಮೂಲಕ ಇವರನ್ನು ಆಯ್ಕೆ ಮಾಡುವ ನಿಯಮವಿತ್ತು. ಅಧಿಕಾರಾವಧಿಯಲ್ಲಿ ನಿಧನರಾದ ಪ್ರಥಮರು ಕೃಷ್ಣಕಾಂತ್ ಅವರಾಗಿರ್ತಾರೆ.
ಹಾಗೂ ಸಂವಿಧಾನವು ಇವರ ಪದಚ್ಯುತಿಗೆ ಯಾವುದೇ ಕಾರಣ ನಿಶ್ಚಯಿಸಿಲ್ಲ, ಯಾವುದೇ ಕಾರಣನೂ ಇಲ್ಲದೇ ಇವ್ರನ್ನ ಪದಚ್ಯುತ ಮಾಡ್ಬೋದು, ಯಾರನ್ನ ಉಪರಾಷ್ಟ್ರಪತಿನ ಅಂತ ಯಾರು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಯವರು ಮಾಡ್ಬೋದು ಅನ್ನೋದೊಂದು ಹೇಳಿಕೆಯನ್ನು ಹೇಳಲಾಗಿದೆ. ನೆಕ್ಸ್ಟು 8ನೇ ಕ್ವಶನ್ನು, ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಕುರಿತು ಈ ಕೆಳಗಿನ ಹೇಳಿಕೆ ಗಮನಿಸಿ. ನೋಡಿ, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನೋಡಿ ಕ್ವಶನ್ ಏನು ಹೇಳಿ, ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಕುರಿತು ಕೆಳಗಿನ ಹೇಳಿಕೆ ಗಮನಿಸಿ. ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಫ್ಕೋರ್ಸ್ ಇರಲೇಬೇಕು. ನೆಕ್ಸ್ಟು, ನ್ಯಾಯಿಕ ವಿಮರ್ಶೆಯು ಸ್ವಯಂ ಪ್ರೇರಿತ ಅಧಿಕಾರವಲ್ಲ. ನ್ಯಾಯಿಕ ವಿಮರ್ಶೆಯು ಸ್ವಯಂ ಪ್ರೇರಿತ ಅಧಿಕಾರವಲ್ಲ. ಇವಾಗ ನಿನ್ಗೆ ಯಾವುದೇ ಒಂದು ಹಕ್ಕು ಕೊಟ್ಟಿದ್ದಾರೆ ಅಂದಮೇಲೆ ಆ ಹಕ್ಕಿಗೆ ಬಾಗಿ ನೀನು ಬೇರೆ ಯಾವುದೇ ಒಂದು ಮಾಡ್ತೀನಿ ಅದು ನನ್ನ ಹಕ್ಕು ಅಂದರೆ ಅದು ಸಾಧ್ಯವಿಲ್ಲ. ನೆಕ್ಸ್ಟು, ಮೂಲ ವ್ಯಾಪ್ತಿಯ ಮೊಕದ್ದಮೆಗಳನ್ನು ಬೇರೆ ನ್ಯಾಯಾಲಯಗಳು ಕೈಗೆತ್ತಿಕೊಳ್ಳುವಂತಿಲ್ಲ. ಇದು ಕರೆಕ್ಟೇ. ಮೂಲ ವ್ಯಾಪ್ತಿಯ ಮೊಕದ್ದಮೆಗಳನ್ನು ಒಬ್ಬರ ಮೇಲೆ ಒಂದು ಮೊಕದ್ದಮೆಯನ್ನು ಏರಿಸಿದ್ದೀವಿ ಅಂತ ಅಂದಮೇಲೆ ನ್ಯಾಯಾಲಯಗಳು ಬೇರೆ ನ್ಯಾಯಾಲಯಗಳು ಕೈಗೆತ್ತಿಕೊಳ್ಳುವಂತಿಲ್ಲ, ಒಂದೇ ನ್ಯಾಯಾಲಯದಲ್ಲಿ ಮಾತ್ರ ನಡೀಬೇಕು. ಸೊ ಈ 3 ಕ್ವಶನ್ಗೆ ಈ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಕುರಿತು ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಯಾವುದ್ಯಾವುದು ಸರಿ ಅಂದರೆ, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಿಕ ವಿಮರ್ಶೆಯು ಸ್ವಯಂ ಪ್ರೇರಿತ ಅಧಿಕಾರವಲ್ಲ, ನೆಕ್ಸ್ಟು ಮೂಲ ವ್ಯಾಪ್ತಿಯ ಮೊಕದ್ದಮೆಗಳನ್ನು ಬೇರೆ ನ್ಯಾಯಾಲಯಗಳು ಕೈಗೆತ್ತಿಕೊಳ್ಳುವಂತಿಲ್ಲ. ಇಷ್ಟು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು, ಅಂದರೆ ಕರೆಕ್ಟ್ ಇರೋ ಹೇಳಿಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ನು, ಲೋಕಸೇವಾ ಆಯೋಗಗಳ ಕುರಿತು ತಪ್ಪಾದ ಹೇಳಿಕೆ ಗುರುತಿಸಿ. ಇಲ್ಲೇನು ಕೇಳೋಣ ಹೇಳಿ, ತಪ್ಪಾದ ಹೇಳಿಕೆ ಅಂತ ಕೇಳೋಣ. ನಿಜ ಸರಿಯಾದ ಹೇಳಿಕೆ ಅಂತ ಕೇಳಿಲ್ಲ. ಸರಿಯಾದ ಹೇಳಿಕೆ ಅಂದಿದ್ರೆ ಎನೂ ಆಗ್ತಿತ್ತು, ಸಿನೂ ಆಗ್ತಿತ್ತು, ಡಿನೂ ಆಗ್ತಿತ್ತು. ತಪ್ಪಾದ ಫಸ್ಟ್ ನಾವು ನೋಡ್ಬಿಡೋಣ. ಲೋಕಸೇವಾ ಆಯೋಗಗಳ ಕುರಿತು ತಪ್ಪಾದ ಹೇಳಿಕೆ ಯಾವುದು ಅಂದರೆ, ಜಂಟಿ ಲೋಕಸೇವಾ ಆಯೋಗವು ಒಂದು ಸಂವಿಧಾನಿಕ ಸಂಸ್ಥೆ. ನೋಡಿ, ಜಂಟಿ ಲೋಕಸೇವಾ ಆಯೋಗವು ಒಂದು ಸಂವಿಧಾನಿಕ ಸಂಸ್ಥೆ. ಇದು ತಪ್ಪು. ಯಾವ್ದಾವ್ದು ಕರೆಕ್ಟ್ ಇದೆ ಇದಕ್ಕೆ ಅಂದರೆ, ಲೋಕಸೇವಾ ಆಯೋಗಗಳ ಕುರಿತು ನಿಜವಾದ ಹೇಳಿಕೆ ಗುರುತಿಸಿ ಅಂತ ಬಂದಿದ್ರೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಕಾಲಾವಧಿ 6 ವರ್ಷ ಅಥವಾ 65 ವರ್ಷದವರೆಗೆ, ಅದು ಕರೆಕ್ಟು. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು ರಾಜ್ಯಪಾಲರಿಂದ ನೇಮಕವಾದರೂ ರಾಷ್ಟ್ರಪತಿಗಳಿಂದ ಪದಚ್ಯುತಗೊಳಿಸುತ್ತಾರೆ, ಅದು ಕರೆಕ್ಟೇ. ನೆಕ್ಸ್ಟು, ಕೇಂದ್ರ ಲೋಕಸೇವಾ ಆಯೋಗವು ಬಡ್ತಿ ನೀಡಲು ಅನುಸರಿಸಬೇಕಾದ ನಿಯಮಗಳ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುತ್ತದೆ, ಇದು ಕರೆಕ್ಟು. ಇಲ್ಲಿ ಕೇಳಿರೋದೇನೋ ತಪ್ಪಾದ ಅಂತ ಕೇಳಿರೋ ಒಂದು ಕಾರಣದಿಂದ ನೀವು ಜಂಟಿ ಲೋಕಸೇವಾ ಆಯೋಗವು ಒಂದು ಸಂವಿಧಾನಿಕ ಸಂಸ್ಥೆ ಅನ್ನೋದಕ್ಕೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 10ನೇ ಕ್ವಶನ್ನು, ಪರಮಾಣು ಒಂದರಲ್ಲಿ ಕಕ್ಷೆಗಳನ್ನು ತುಂಬುವ ಕ್ರಮ ಯಾವ ನಿಯಮವನ್ನಾಧರಿಸಿದೆ? ನೋಡಿ, ಪರಮಾಣು ಒಂದರಲ್ಲಿ ಕಕ್ಷೆಗಳನ್ನು ತುಂಬುವ ಕ್ರಮ ಯಾವ ನಿಯಮವನ್ನಾಧರಿಸಿದೆ ಅಂದರೆ, ಪೌಲಿಯ ಎಕ್ಸ್ಕ್ಲೂಷನ್ ನೀತಿ. ಪೌಲಿಯ ಎಕ್ಸ್ಕ್ಲೂಷನ್ ನೀತಿ ಎಂಬುದು ಪರಮಾಣು ಒಂದರಲ್ಲಿ ಕಕ್ಷೆಗಳನ್ನು ತುಂಬುವ ಕ್ರಮವಾಗಿ ಅದು ನಿಯಮವನ್ನಾಧರಿಸಿದೆ. ಯಾವುದು ಅಂದರೆ, ಪರಮಾಣು ಒಂದರಲ್ಲಿ ಕಕ್ಷೆಗಳನ್ನು ತುಂಬುವ ಕ್ರಮ ಪೌಲಿಯ ಎಕ್ಸ್ಕ್ಲೂಷನ್ ನೀತಿ ಎಂಬುದು ನಿಯಮವನ್ನಾಧರಿಸಿದೆ. ನೆಕ್ಸ್ಟ್ ಕ್ವಶನ್ 11th ಒಂದು, ಕಲೆರಹಿತ ಉಕ್ಕು ಕೆಳಗಿನ ಯಾವುದನ್ನು ಹೊಂದಿರುತ್ತದೆ? ಕಲೆರಹಿತ ಉಕ್ಕು ಕೆಳಗಿನ ಯಾವುದನ್ನು ಹೊಂದಿರುತ್ತದೆ ಅಂದರೆ ಕ್ರೋಮಿಯಂ ಮತ್ತು ಕಾರ್ಬನ್ನು. ಈ ಕ್ರೋಮಿಯಂ ಮತ್ತು ಕಾರ್ಬನ್ನಿಂದ ಈ ಉಕ್ಕನ್ನು ನಾವು ತಯಾರಿಕೆ ಮಾಡಿರ್ತೀವಿ. ಕಲೆರಹಿತ ಉಕ್ಕನ್ನು ಯಾವುದರಿಂದ ನಾವು ಹೊಂದಿರುತ್ತದೆ, ಯಾವುದನ್ನು ನಾವು ತಯಾರು ಮಾಡಿರ್ತೀವಿ ಅಂದರೆ ಕ್ರೋಮಿಯಂ ಮತ್ತು ಕಾರ್ಬನ್ನ ಯೂಸ್ ಮಾಡ್ಕೊಂಡು ನಾವು ಅದನ್ನು ತಯಾರು ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಕಲೆರಹಿತ ಉಕ್ಕು ಕೆಳಗಿನ ಯಾವುದನ್ನು ಹೊಂದಿರುತ್ತದೆ ಅಂತಂದರೆ ಕ್ರೋಮಿಯಂ ಮತ್ತು ಕಾರ್ಬನ್ ಅಂತ ಅನ್ನೋದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಯಾವ ಲೋಹದ ಖನಿಜವಲ್ಲ? ಇವುಗಳಲ್ಲಿ ಯಾವುದು ಲೋಹದ ಖನಿಜವಲ್ಲ? ನೋಡಿ, ಜಿಪ್ಸಮ್ ಎಂಬುದು ಲೋಹದ ಒಂದು ಖನಿಜವಲ್ಲ. ನೆಕ್ಸ್ಟ್, ಒಂದೇ ಅಣಸೂತ್ರ ಹೊಂದಿದ್ದು ವಿಭಿನ್ನ ರಾಸಾಯನಿಕ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳು. ನೋಡಿ, ಒಂದೇ ಅಣಸೂತ್ರ ಹೊಂದಿದ್ದು ವಿಭಿನ್ನ ರಾಸಾಯನಿಕ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳು ಯಾವುದು ಅಂದರೆ ಐಸೋಮರ್ಗಳು. ಐಸೋಮರ್ಗಳು ಒಂದೇ ಅಣಸೂತ್ರವನ್ನು ಹೊಂದಿರ್ತವೆ ಮತ್ತು ವಿಭಿನ್ನ ರಾಸಾಯನಿಕ ಸೂತ್ರವನ್ನು ಕೂಡ ಹೊಂದಿರುವ ಸಂಯುಕ್ತಗಳಾಗಿರ್ತವೆ. ಸೊ ಆದುದರಿಂದ ಐಸೋಮರ್ಗಳನ್ನು ನಾವು ಟಿಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಈ ಕ್ವಶನ್ಸ್ ಎಲ್ಲನೂ ನೀವು ಏನಾದರೂ ನೀವು ಕರೆಕ್ಟಾಗಿ ಕುಂತ್ಕೊಂಡು ಕೇಳಿದ್ರೆ ಮಾಡ್ಬೋದು. ನೆಕ್ಸ್ಟ್, ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ. ವರಹ ಪರ್ವತ, ಭೀಮಗಡ ರಾಷ್ಟ್ರೀಯ ಉದ್ಯಾನವನ, ಲೂಷಿಂಗ್ಟನ್ ಜಲಪಾತ. ನೋಡಿ, ಇದಕ್ಕೆ ನೀವು ಸರಿಯಾದ ಉತ್ತರನ ಹಾಕಬೇಕು ಅಂದರೆ ಫಸ್ಟ್ ಒಂದು ವರಹ ಪರ್ವತ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ. ವರಹ ಪರ್ವತ, ವರಾಹ ರೂಪಂ, ಅದು ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ. ವರಾಹ ಪರ್ವತ ಎಂಬುದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತದೆ. ಭೀಮಗಡ ರಾಷ್ಟ್ರೀಯ ಉದ್ಯಾನವನ ಎಂಬುದು
ಬೆಳಗಾವಿಯಲ್ಲಿ ಬರುತ್ತದೆ. ಲೂಷಿಂಗ್ಟನ್ ಜಲಪಾತ, ಲೂಷಿಂಗ್ಟನ್ ಇದ್ಯಾವುದಿದು ಇಂಗ್ಲೀಷ್ ವರ್ಡು ಅಂತ ಅಂದ ತಕ್ಷಣವೇ ನೀವು ಇಂಗ್ಲೀಷ್ ವರ್ಡ್ ಯಾವುದೇ ಬಂದರೂ ನೀವು ಜಾಸ್ತಿ ಉತ್ತರ ಕರ್ನಾಟಕಕ್ಕೆ ನೀವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ನು ಬಿ ಫಸ್ಟ್ ಒಂದು ವರಾಹ ಪರ್ವತಗೆ ಚಿಕ್ಕಬಳ್ಳಾಪುರ, ಭೀಮಗಡ ರಾಷ್ಟ್ರೀಯ ಉದ್ಯಾನವನಗೆ ಬೆಳಗಾವಿ, ಲೂಷಿಂಗ್ಟನ್ ಜಲಪಾತಕ್ಕೆ ಉತ್ತರ ಕನ್ನಡ. ನೆಕ್ಸ್ಟು ಆಲಂ ಸಂಯುಕ್ತದ ರಾಸಾಯನಿಕ ಹೆಸರೇನು? ಆಲಂ ಸಂಯುಕ್ತದ ರಾಸಾಯನಿಕ ಹೆಸರೇನು? ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅನ್ನು ಆಲಂ ಸಂಯುಕ್ತದ ರಾಸಾಯನಿಕ ಎಂದು ಕರೆಯುತ್ತಾರೆ. ಆಲಂ ಸಂಯುಕ್ತದ ರಾಸಾಯನಿಕ ಹೆಸರು ಏನೆಂದರೆ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್. ನೆಕ್ಸ್ಟ್ ಕ್ವಶನ್, ಉಷ್ಣಾಂಶದ ವಿಪರ್ಯಾಯ ಅಂದರೆ ಟೆಂಪರೇಚರ್ ಇನ್ವರ್ಷನ್ ವಿದ್ಯಮಾನವು ವಾತಾವರಣದ ಯಾವ ಪದರದಲ್ಲಿ ಸಂಭವಿಸುತ್ತದೆ? ನೋಡಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ನ. ಉಷ್ಣಾಂಶ ವಿಪರ್ಯಾಯ ಅಂದರೆ ಇಂಗ್ಲಿಷಲ್ಲಿ ಟೆಂಪರೇಚರ್ ಇನ್ವರ್ಷನ್ ವಿದ್ಯಮಾನವು ವಾತಾವರಣದ ಯಾವ ಪದರದಲ್ಲಿ ಸಂಭವಿಸುತ್ತದೆ ಅಂದರೆ ಟ್ರೋಪೋಸ್ಪಿಯರ್ ಅಲ್ಲಿ ಈ ಒಂದು ವಿದ್ಯಮಾನ ವಾತಾವರಣ ಎಂಬುದು ಟ್ರೋಪೋಸ್ಪಿಯರ್ ಎಂಬುವ ಪದರದಲ್ಲಿ ಸಂಭವಿಸುತ್ತದೆ. ಉಷ್ಣಾಂಶದ ವಿಪರ್ಯಾಯ ವಿದ್ಯಮಾನವು ವಾತಾವರಣದ ಟ್ರೋಪೋಸ್ಪಿಯರ್ ಎಂಬುವ ಪದರದಲ್ಲಿ ಸಂಭವಿಸುತ್ತದೆ. ನೆಕ್ಸ್ಟ್ ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳೆರಡು ಹಾದು ಹೋಗಿರುವ ಏಕೈಕ ರಾಷ್ಟ್ರ ಯಾವುದು? ಬ್ರೆಜಿಲ್. ಇದು ತುಂಬ ಇಂಪಾರ್ಟೆಂಟು. ನಾನು ಇವಾಗ ಏನೇನು ನಿಮಗೆ ಕ್ವಶನ್ ಹೇಳ್ತಾ ಇದ್ದೀನಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸು ವಿತ್ ಸೊಲ್ಯೂಷನ್. ಪೆನ್ಸಿಲ್ಗಳಲ್ಲಿ ಕಂಡುಬರುವ HB ಅಕ್ಷರವು ಏನನ್ನು ಸೂಚಿಸುತ್ತದೆ? ಹೈ ಬ್ಲ್ಯಾಕು, ಹೆವಿ ಬ್ಲ್ಯಾಕು, ಹಾರ್ಡ್ ಬ್ಲ್ಯಾಕು, ಹೋಲ್ಡ್ ಬ್ಲ್ಯಾಕು. HB ಅಕ್ಷರವು ನೋಡಿ ಪೆನ್ಸಿಲ್ಗಳಲ್ಲಿ ಕಂಡುಬರುವ HB ಅಂತ ಬಂತು ಅಂತ ಅನ್ಕೊಂಡ್ರೆ ನೀವು ಹಾರ್ಡ್ ಬ್ಲ್ಯಾಕ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಬಿಡಿ. ನೆಕ್ಸ್ಟು ಕರ್ನಾಟಕದ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಯಾರು? ನೋಡಿ ಎಲ್ಲರೂ ES ವೆಂಕಟಾಚಲಯ್ಯ ಅನ್ಕೊಂಡಿದ್ದೀರಿ, ಅದಂತೂ ಅಲ್ವೇ ಅಲ್ಲ. ಆರ್ ವೆಂಕಟರಾಮಯ್ಯ ಫಸ್ಟ್ ಬರೋದು. ಆರ್ ವೆಂಕಟರಾಮಯ್ಯ ಕರ್ನಾಟಕದ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು ಅಂತ ಕೇಳಿದರೆ ಆರ್ ವೆಂಕಟರಾಮಯ್ಯ ಅನ್ನೋದಕ್ಕೆ ಕಣ್ಣು ಮುಚ್ಕೊಂಡು ನೀವು ಟಿಕ್ ಮಾಡ್ಬಿಟ್ಟು ಬನ್ನಿ. ನೆಕ್ಸ್ಟ್ ಕ್ವಶನ್ನು, ಅಂಟಾರ್ಟಿಕಾದ ಅತಿ ಎತ್ತರ ಶಿಖರ ಯಾವುದು? ಅಂಟಾರ್ಟಿಕಾದ ಅತಿ ಎತ್ತರ ಶಿಖರ ಯಾವುದು ಅಂದರೆ ವಿನ್ಸನ್ ಮಾಸಿಫ್ ಎಂಬುದು ಅಂಟಾರ್ಟಿಕಾದ ಅತಿ ಎತ್ತರದ ಶಿಖರವಾಗಿದೆ. ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಕ್ವಶನ್ ನಿಮಗೆ ಏನಾದರೂ ಅರ್ಥ ಆಗಿ ನೀವೇನಾದರೂ ಇದನ್ನ ನೀವು ಕರೆಕ್ಟಾಗಿ ಕೂತ್ಕೊಂಡು ಒಂದು ಛಲ ಬಿಡದೆ ನೀವೇನಾದರೂ ಇದನ್ನು ಕೇಳಿದ್ರೆ ನಿಮಗೆ KEಯಲ್ಲಿ ಬಂದಿರೋ SDA FDA ಯಾವುದೇ ಸಾಬೂನು ಫ್ಯಾಕ್ಟ್ರಿ ಯಾವುದೇ ಆಗಿರಲೂ ಎಲ್ಲದರಲ್ಲೂ ಇವ್ರು ಕೇಳಿರೋ ಕ್ವಶನ್ಸು ನಾವಿಲ್ಲಿ ಎಲ್ಲನೂ ನಿಮಗೆ ಒಂದು ಮಂತಲ್ಲಿ ಕವರ್ ಮಾಡ್ಕೊಡ್ತೀವಿ. ಇವೆಲ್ಲ ಓದೋದ್ರಿಂದ ನಿಮಗೆ ಒಂದು ಕೆಲಸ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಗಮನ ಇಟ್ಟು ಕೇಳಬೇಕು ಅಂತ ಕೇಳ್ತಾ ಇದ್ದೀವಿ. ಇದೆಲ್ಲ ನಿಮಗೆ ಒಂದು ಲೈಫಲ್ಲಿ ನೀವು ಸಕ್ಸಸ್ ಮಾಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತ್ರ ಹೇಳ್ಕೊಡ್ತಾ ಇರೋದು. ಇಲ್ಲಾಂದರೆ ನಮಗೇನಿಗೆ ಬೇಕಿತ್ತು? ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಓಕೆನಾ? ನೆಕ್ಸ್ಟು ಸಂಸ್ಥೆಯ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವ ಷೇರುದಾರರು. ನೋಡಿ ಅಲ್ಲೇ ಬಂದ್ಬಿಡ್ತು. ಇವಾಗ ನೀವು ಒಂದು ಇದಕ್ಕೆ ಹೋಗ್ತೀರಾ, ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಟೊಮೊಟೊನ ಬೆಳೆದಿರ್ತೀರ, ಅದನ್ನು ನೀವು ತಗೊಂಡೋಗ್ತೀರಿ. ಎಲ್ಲಿಗೆ? ಟೊಮೊಟೊನ ಒಂದು ಮಾರ್ಕೆಟ್ಗೆ ತಗೊಂಡೋಗ್ತೀರಾ. ಆ ಟೊಮೊಟೊನಲ್ಲಿ ಬಂದಿದ್ದು ದುಡ್ಡನ್ನ ನೀವು ಹಂಚ್ಕೊಂತೀರಾ. ಆವಾಗ ನೀವು ಷೇರುದಾರರು. ಅಂದರೆ ನೀವು ಇವಾಗ ಇಬ್ಬರೂ ಸೇಮೇ ಈಕ್ವಲಿ ತಗೊಬೇಕು. ಇವಾಗ ಟೊಮೊಟೊನ ನೀವಿಬ್ಬರು ಸೇರಿ ಬೆಳೆದಿದ್ದೀರಿ ಅಂದಮೇಲೆ ಒಬ್ಬಂಗೆ 60%, ಒಬ್ಬಂಗೆ 30%, ಒಬ್ಬಂಗೆ 70%, ಒಬ್ಬಂಗೆ 40% ಮಾಡೋಕ್ಕಾಗಲ್ಲ. 50% ಇರಬೇಕು. ಆ 50% ಏನಂತ ಕರಿತೀವಿ ಅಂದರೆ ಈಕ್ವಿಟಿ ಷೇರುದಾರರು. ನೋಡಿ ಸಂಸ್ಥೆಯ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವ ಷೇರುದಾರರು ಯಾರು ಅಂದರೆ ಈಕ್ವಿಟಿ ಷೇರುದಾರರು. ನೆಕ್ಸ್ಟ್ ಸ್ಫಟಿಕದ ರಾಸಾಯನಿಕ ಹೆಸರೇನು? ಒಂದು ಸ್ಫಟಿಕದ ವೈಟಾಗಿರುತ್ತೆ ನೋಡಿ, ಆ ಒಂದು ಸ್ಫಟಿಕದ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ ಸೋಡಿಯಂ ಸಿಲಿಕೇಟ್. ನೆಕ್ಸ್ಟ್ ಫ್ಲ್ಯಾಂಕ್ ಟ್ಯಾಕ್ಸ್ಗಳು ಡ್ಯಾಶ್ ಸಂಬಂಧಿಸಿವೆ. ನೋಡಿ ಕ್ವಾಟ್ಸ್ನಗಳು ಡ್ಯಾಶ್ಗೆ ಸಂಬಂಧಿಸಿವೆ. ಅಂದರೆ ನೋಡಿ ಇದು ಕರೆಕ್ಟಾಗಿ ಇಲ್ಲಿ ಅವರು ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಫ್ಲ್ಯಾಂಕ್ ಕ್ವಾಟ್ಸ್ಗಳ ಡ್ಯಾಶ್ ಸಂಬಂಧಿಸಿದೆ ಅಂದರೆ ನೀರಿನ ಮೇಲೆ ತೇಲುವ ಜೀವಗಳನ್ನ ಏನಂತ ಕರಿತೀವಿ ಅಂದರೆ ಫ್ಲ್ಯಾಂಕ್ ಕ್ವಾಟ್ಸ್ಗಳು. ಪರ್ಷಿಯಾದ ಪ್ರಸಿದ್ಧ ನವರೋಜ್ ಹಬ್ಬವನ್ನು ಆಚರಣೆಗೆ ತಂದ ದೆಹಲಿ ಸುಲ್ತಾನ ಯಾರು? ಪರ್ಷಿಯಾದ ಪ್ರಸಿದ್ಧ ನವರೋಜ್ ಹಬ್ಬವನ್ನು ಆಚರಣೆಗೆ ತಂದ ದೆಹಲಿಯ ಸುಲ್ತಾನ ಯಾರೆಂದರೆ ಅವರು ಬಲ್ಬನ್. ನೀವು ಆದಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಇದೆಲ್ಲ ಕೇಳಿದ್ದೀನಿ, ಇರಪ್ಪ ಇದಕ್ಕೆ ಒತ್ಬಿಡೋಣ, ಇಲ್ಲಾಂದರೆ ಇಲ್ತಮಶ್ ಕೇಳಿದ್ದೀನಿ ಇದಕ್ಕೆ ಮಾಡ್ಬಿಡೋಣ, ಇಲ್ಲ ಫಿರೋಜ್ ಶಾ ತುಘಲಕ್ಗೆ ಹಾಕಿದ್ದೀನಿ ಅಂತ ಹಾಕ್ಬಿಟ್ರೆ ನಿಮ್ಮದು ಹಂಗೆ ಹೋಗ್ಬಿಡ್ತದೆ. ನೀವೇನಕ್ಕೆ ಅಂದರೆ ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪರ್ಷಿಯಾದ ಪ್ರಸಿದ್ಧ ನವರೋಜ್ ಹಬ್ಬವನ್ನು ಆಚರಣೆಗೆ ತಂದ ದೆಹಲಿ ಸುಲ್ತಾನ ಯಾರು ಅಂದರೆ ಬಲ್ಬನ್ ಆಗಿರ್ತಾರೆ. ನೆಕ್ಸ್ಟ್
ಕ್ವಶನ್ನು, ಯಾವ ಚಳುವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆ ರೂಪಿಸಲ್ಪಟ್ಟಿತ್ತು? ನೋಡಿ, ನಾನು ತಿರ್ಗಾ ನಾನು ಕ್ವಶನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ನನಗೇನು ಹುಚ್ಚು ಬಂದಿಲ್ಲ, ನಿಮಗೆ ಅರ್ಥ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಯಾರಾದರೂ ಬ್ಲೈಂಡ್ ಪೀಪಲ್ಸ್ ಏನಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಇದು ಅರ್ಥ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಓನ್ಲಿ ಆನ್ಸರ್ಸ್ನ ವಿತ್ ಕ್ವಶನ್ಸ್ 2 ಟೈಮ್ಸ್ ನಾನು ರಿವೈಸ್ ಮಾಡ್ತಾ ಇದ್ದೀನಿ. ಯಾವ ಚಳುವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆ ರೂಪಿಸಲ್ಪಟ್ಟಿತ್ತು? ಸ್ವದೇಶಿಯ ಚಳುವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆ ರೂಪಿಸಲ್ಪಟ್ಟಿತ್ತು. ಕೆಳಗಿನ ಘಟನೆಗಳನ್ನು ಕೊನೆಯದಾಗಿ ಸಂಭವಿಸಿದ್ದು ಯಾವುದು? ಕೆಳಗಿನ ಘಟನೆಗಳಲ್ಲಿ ಕೊನೆಯದಾಗಿ ಸಂಭವಿಸಿದ್ದು ಯಾವುದು? ಯಾವುದು ಕೊನೆಯ ಘಟನೆಯು ಸಂಭವಿಸಿತು ಅಂತ ಕೇಳಿದಾಗ ಕ್ಯಾಬಿನೆಟ್ ಮಿಷನ್ ಯೋಜನೆ ಎಂಬುದು ಕೊನೆಯದಾಗಿ ಸಂಭವಿಸಿದ್ದ ಒಂದು ಘಟನೆ ಎಂಬುದಾಗಿ ಹೇಳಲಾಗಿದೆ. ನೆಕ್ಸ್ಟ್, ಷೇರು ಮಾರುಕಟ್ಟೆಯೊಂದಿಗೆ ಅದರ ಸೂಚ್ಯಂಕವನ್ನು ಹೊಂದಿಸಿ ಬರೆಯಿರಿ. ನೋಡಿ, ಮುಂಬೈ, ಫ್ರಾಂಕ್ಫರ್ಟ್, ನೆಕ್ಸ್ಟು ಟೋಕಿಯೋ, ನೆಕ್ಸ್ಟು ನ್ಯೂಯಾರ್ಕ್. ಮುಂಬೈ ಅನ್ನೋದು ಎಲ್ಲಿಗೆ ಬರುತ್ತದೆ ಅಂದರೆ ಡೌಜೋನ್ಸ್ ಅನ್ನೋದು ಮುಂಬೈ. ನೋಡಿ, ಷೇರು ಮಾರುಕಟ್ಟೆಯೊಂದಿಗೆ ಅದರ ಸೂಚ್ಯಂಕ, ಇದು ಷೇರು ಮಾರುಕಟ್ಟೆ. ಮುಂಬೈ ಅಂದರೆ ಷೇರು ಮಾರುಕಟ್ಟೆ, ಇದು ಸೂಚ್ಯಂಕ ಡೌಜೋನ್ಸ್. ನೆಕ್ಸ್ಟ್, ಫ್ರಾಂಕ್ಫರ್ಟ್ ಎಂಬುದು ಮಿಡ್ ಡ್ಯಾಕ್ಸ್. ಅದಾದಮೇಲೆ ಟೋಕಿಯೋ ಎಂಬುದು ನಿಫ್ಟಿ ಆಗುತ್ತೆ. ನೆಕ್ಸ್ಟ್ ನ್ಯೂಯಾರ್ಕ್ ಎಂಬುದು ಡೌಜೋನ್ಸ್. ಸಾರಿ ಗೈಸ್, ನಾನು ನಿಮಗೆ ತಪ್ಪು ಹೇಳಿದ್ದೀನಿ. ಷೇರು ಮಾರುಕಟ್ಟೆಯೊಂದಿಗೆ ಅದರ ಸೂಚ್ಯಂಕವನ್ನು ಹೊಂದಿಸಿ ಬರೆಯಿರಿಂದಾಗ ಮುಂಬೈ ಅಂತ ಬಂದರೆ ಸೆನ್ಸೆಕ್ಸ್ ಬರ್ತದೆ. ನೆಕ್ಸ್ಟು ಫ್ರಾಂಕ್ಫರ್ಟ್ ಅಂತ ಬಂದರೆ ಫ್ರಾಂಕ್ಫರ್ಟ್ ಎಂಬುದು ಮಿಡ್ ಡ್ಯಾಕ್ಸ್ ಬರ್ತದೆ. ನೆಕ್ಸ್ಟ್ ಟೋಕಿಯೋ ಎಂಬುದು ನಿಫ್ಟಿಗೆ ಬರ್ತದೆ. ನೆಕ್ಸ್ಟ್ ನ್ಯೂಯಾರ್ಕ್ ಅನ್ನೋದು ಮಾತ್ರ ಡೌಜೋನ್ಸ್ ಬರ್ತದೆ. ಆನ್ಸರ್ ಇಲ್ಲಿ 5324. ನೆಕ್ಸ್ಟ್, ಮುಸ್ಲಿಂ ಲೀಗ್ನಿಂದ ಕರೆಯಲ್ಪಟ್ಟ ನೇರ ಕಾರ್ಯಾಚರಣೆ ದಿನದ ಫಲವಾಗಿ ನಡೆದ ಘೋರ ಕೋಮು ಗಲಭೆ ಎಲ್ಲಿ ನಡೆಯಿತು? ಮುಸ್ಲಿಂ ಲೀಗ್ನ ಕರೆಯಲ್ಪಟ್ಟ ನೇರ ಕಾರ್ಯಾಚರಣಾ ದಿನದ ಫಲವಾಗಿ ನಡೆದ ಘೋರ ಗಲಭೆ ಎಲ್ಲಿ ನಡೆಯಿತು ಅಂದರೆ ಕಲ್ಕತ್ತಾದಲ್ಲಿ ನಡೀತದೆ. ಢಾಕಾದಲ್ಲಿ ಏನೈತದೆ ಹೇಳಿ, ಅದು ಅಧಿವೇಶನ ನಡೀತದೆ. ಅದೆಲ್ಲ ಬೇಡ, ಅದನ್ನು ನಾನು ಮುಂದೆ ಹೋಗ್ತಾ ಎಲ್ಲ ಕ್ವಶನು ನಾನು ಇಲ್ಲಿ ಕವರ್ ಮಾಡಿದ್ದೀನಿ, ಎಲ್ಲವೂ ಬರುತ್ತೆ. ನೀವು ಇವಾಗ ಏನು ತಿಳ್ಕೋಬೇಕು ಅಂದರೆ ಮುಸ್ಲಿಂ ಲೀಗ್ನಿಂದ ಕರೆಯಲ್ಪಟ್ಟ ನೇರ ಕಾರ್ಯಾಚರಣೆ ದಿನದ ಫಲವಾಗಿ ನಡೆದ ಘೋರ ಕೋಮು ಗಲಭೆ ಎಲ್ಲಿ ನಡೆಯಿತು ಅಂದರೆ ಕಲ್ಕತ್ತಾದಲ್ಲಿ ನಡೆಯಿತು. ನೆಕ್ಸ್ಟ್, ರಬ್ಬರ್ ಈ ಕೆಳಗಿನ ಯಾವ ರೀತಿ ಸಸ್ಯವರ್ಗಕ್ಕೆ ಸೇರಿದೆ? ರಬ್ಬರ್ ಎಂಬುದು ಉಷ್ಣವಲಯದ ನಿತ್ಯ ಹರಿದ್ವರ್ಣ. ರಬ್ಬರ್ ಈ ಕೆಳಗಿನ ಯಾವ ರೀತಿ ಸಸ್ಯವರ್ಗಕ್ಕೆ ಸೇರಿದೆ ಅಂದರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ. ನೆಕ್ಸ್ಟ್, ಕಲ್ಲಿನ ಮೇಲ್ಮುಖ ಮಡಿಕೆಯು ಡ್ಯಾಶ್ ಆಗಿದೆ. ಆಂಟಿಕ್ಲೈನ್ ಎಂಬುದು ಕಲ್ಲಿನ ಮೇಲಿನ ಮಡಿಕೆಯ ಒಂದು ಆಂಟಿಕ್ಲೈನ್ ಆಗಿದೆ. ಕಲ್ಲಿನ ಮೇಲ್ಮುಖ ಮಡಿಕೆಯು ಏನು ಡ್ಯಾಶ್ ಆಗಿದೆ ಅಂತ ಕೇಳಿದ್ರೆ ಆಂಟಿಕ್ಲೈನ್ ಅನ್ನೋದಕ್ಕೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪಂಚಪ್ರಧಾನ ಎಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿತ್ತು? ಪಂಚಪ್ರಧಾನ ಎಂಬ ಮಂತ್ರಿಮಂಡಲ ಆಳ್ವಿಕೆಯು ಹೊಯ್ಸಳರ ಆಳ್ವಿಕೆಯಲ್ಲಿತ್ತು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಡಾಪ್ಲರ್ ನಿಯಮದ ಅನ್ವಯಗಳಾಗಿರುತ್ತದೆ? ನೋಡಿ, ಗ್ಯಾಲಕ್ಸಿ ಗ್ರಹಗಳ ವೇಗ ಪತ್ತೆ ಹಚ್ಚಲು, ನೆಕ್ಸ್ಟ್ ಕೃತಕ ಉಪಗ್ರಹಗಳ ಪಥವನ್ನು ಪತ್ತೆ ಹಚ್ಚಲು, ನೆಕ್ಸ್ಟ್ ಸಬ್ಮೆರಿನ್ಗಳ ವೇಗವನ್ನು ಕಂಡುಹಿಡಿಯಲು. ಈ ಮೂರೂ ಕೂಡ ಡಾಪ್ಲರ್ ನಿಯಮದ ಅನ್ವಯಗಳಾಗಿರ್ತವೆ. ಅದುದರಿಂದ ನಾವು ಆಪ್ಷನ್ ಬಿ 1, 2 and 3. ಯಾವುದು 1, 2 and 3 ಅಂದರೆ ನೋಡಿ, ಕೆಳಗಿನವುಗಳಲ್ಲಿ ಯಾವು ಡಾಪ್ಲರ್ ನಿಯಮದ ಅನ್ವಯಗಳಾಗಿರ್ತವೆ ಅಂದರೆ ಗ್ಯಾಲಕ್ಸಿ ಗ್ರಹಗಳ ವೇಗ ಪತ್ತೆ ಹಚ್ಚಲು, ಕೃತಕ ಉಪಗ್ರಹಗಳ ಪಥವನ್ನು ಮತ್ತೆ ಪತ್ತೆ ಹಚ್ಚಲು, ನೆಕ್ಸ್ಟ್ ಸಬ್ಮೆರಿನ್ಗಳ ವೇಗವನ್ನು ಕಂಡುಹಿಡಿಯಲು ಅದು ನಿಯಮದ ಅನ್ವಯಗಳಾಗಿರ್ತದೆ, ಡಾಪ್ಲರ್ ನಿಯಮದ ಅನ್ವಯಗಳಾಗಿರ್ತದೆ. ಸೊ ಅದರಿಂದ ಆಪ್ಷನ್ ಬಿ ನ ನೀವು ಟಿಕ್ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್ 34 ಕ್ವಶನ್, ಶಬ್ದದ ಕುರಿತು ಕೆಳಗಿನ ಹೇಳಿಕೆ ಗಮನಿಸಿ. ಶಬ್ದದ ಅಲೆಗಳು ಉದ್ದ ಅಲೆಗಳು ಲ್ಯಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಶಬ್ದವು ನಿರ್ವಾತದಲ್ಲಿ ಕೇಳಿಸುವುದಿಲ್ಲ. ಆಫ್ಕೋರ್ಸ್ ಶಬ್ದ ಅನ್ನೋದು ನೀವು ಯಾವುದೇ ಒಂದು ನಿರ್ವಾತ ಒಂದು ಪ್ರದೇಶ ಅಂದರೆ ಯಾರು ಇಲ್ಲದೆ ಇರೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ನೀವು ಅಲ್ಲಿ ಏನು ಶಬ್ದ ಒಂದು ಕೇಳಿಸಲ್ಲ. ನೆಕ್ಸ್ಟ್, ಶಬ್ದ ಅಲೆಗಳು ಉದ್ದ ಅಲೆಗಳು ಲ್ಯಾಂಗಿಟ್ಯೂಡಿನಲ್ ವೇವ್ಸ್. ಹೌದು, ಶಬ್ದದ ಅಲೆಗಳು ಉದ್ದ ಅಲೆಗಳಾಗಿರ್ತವೆ. ಸೊ ಆದ್ದರಿಂದ 1 and 2ಗೆ ನೀವು ಆಪ್ಷನ್ ಎಗೆ ನೀವು ಟಿಕ್ ಮಾಡಬೇಕಾಗಿರುತ್ತದೆ. 35 ಕ್ವಶನ್, ಕೊಳದಲ್ಲಿರುವ ಮೀನು ದಡದಲ್ಲಿರುವ ವ್ಯಕ್ತಿಗೆ ಹತ್ತಿರದಲ್ಲಿರುವಂತೆ ಅದೇ ರೀತಿ ಮೀನಿಗೆ ಆ ವ್ಯಕ್ತಿ ದೂರದಲ್ಲಿರುವಂತೆ ಭಾಸವಾಗಲು ಕಾರಣವೇನು ಅಂತ ಕೇಳಿದಾಗ ಬೆಳಕಿನ ವಕ್ರೀಭವನ ಇರುವ ಕಾರಣದಿಂದ ಮೀನು ದಡದಲ್ಲಿರುವ ವ್ಯಕ್ತಿಗೆ ಹತ್ತಿರದಲ್ಲಿರುವಂತೆ ಕಾಣುತ್ತದೆ. ಯಾರಿಗೆ? ವ್ಯಕ್ತಿಗೆ. ಅದೇ ಮೀನಿಗೆ ಆ ಒಂದು ವ್ಯಕ್ತಿ ದೂರದಲ್ಲಿರೋ ಥರ ಕಾಣ್ತದೆ ಅಂತ ಹೇಳೋದಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 36 ಬಂದರೆ
ವಿದ್ಯಾದಾವೇಶಗಳ ಆಕರ್ಷಣೆ ಮತ್ತು ವಿಕರ್ಷಣೆಗೆ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ. ನೋಡಿ, ವಿದ್ಯುದಾವೇಶಗಳ ಆಕರ್ಷಣೆ ಮತ್ತು ವಿಕರ್ಷಣೆಗೆ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂದರೆ ಕೂಲಾಂ ಅವರು ವಿದ್ಯುದಾವೇಶಗಳ ಆಕರ್ಷಣೆ ಮತ್ತು ವಿಕರ್ಷಣೆಯ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿಯಾಗಿರುತ್ತಾರೆ. ನೆಕ್ಸ್ಟು, ಸ್ಪ್ರಿಂಗ್ ಅನ್ನು ಉಕ್ಕಿನಿಂದ ಮಾಡಲಾಗುತ್ತಿದೆಯೇ ವಿನಃ ತಾಮ್ರದಿಂದಲ್ಲ, ಏಕೆಂದರೆ ಉಕ್ಕಿನ ಸ್ಥಿತಿ ಸ್ಥಾಪಕತೆಯು ತಾಮ್ರಕ್ಕಿಂತ ಹೆಚ್ಚಾಗಿರ್ತದೆ. ಉಕ್ಕಿನ ಸ್ಥಿತಿ, ಇದು ಆಲ್ರೆಡಿ ಒಂದು ಕ್ವಶನ್ ಬಂದಿತ್ತು, ನಿಮ್ಗೆ ಅದು ಏನು ಗೊತ್ತಾಗಲಿಲ್ಲ ಅಂದರೆ ಉಕ್ಕಿನ ಬಗ್ಗೆ ನಾನು ಮುಂದೆ ಅಂದರೆ ಈಗ ಒಂದು 2 minutes ಬ್ಯಾಕು ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ, ಅಲ್ಲೋಗಿ ನೋಡ್ಕೊ ಬನ್ನಿ. ಅಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪದೇ ನಾವು ಒಂದು ಅನ್ನನ ಇದು ಕಲಿಸ್ಬಿಟ್ಟು ನಿಮ್ಮ ಬಾಯಿಗಿಡ್ಬೋದು, ನಿಮ್ಮನ್ನೇ ಅಗದ್ಬಿಟ್ಟು ತಿನ್ಸೋಕ್ಕಾಗಲ್ಲ. ಓಕೆನಾ? ನಿಮ್ಮ ಮನಸ್ಸಲ್ಲಿದ್ದರೆ ನಿಮ್ಗೆ ಏನಾದರೂ ಒಂದು ಅಚೀವ್ ಮಾಡೋದೊಂದು ಚಾಲೆಂಜ್ ಇದ್ದರೆ 100% ಆಗಿ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್, ಸ್ಪ್ರಿಂಗ್ ಅನ್ನು ಉಕ್ಕಿನಿಂದ ಮಾಡಲಾಗುತ್ತಿದೆಯೇ ವಿನಃ ತಾಮ್ರದಿಂದಲ್ಲ, ಏಕೆಂದರೆ ಉಕ್ಕಿನ ಸ್ಥಿತಿಸ್ಥಾಪಕತೆಯು ತಾಮ್ರಕ್ಕಿಂತ ಹೆಚ್ಚಾಗಿರ್ತದೆ. ಉಕ್ಕಿನ ಸ್ಥಿತಿಸ್ಥಾಪಕತೆಯು ಏನಾಗಿರ್ತದೆ ಅಂದರೆ ತಾಮ್ರಕ್ಕಿಂತ ಹೆಚ್ಚಾಗಿರ್ತದೆ. ಸೊ ಆದುದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನಾಗರಿಕ ಸೇವಾ ವರ್ಗದ ಸದಸ್ಯರ ಆಯ್ಕೆಗೆ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆ ಜಾರಿಗೆ ತರಲು ಯತ್ನಿಸಿತು. ಸೆಕೆಂಡ್ ಒಂದು, ಈ ಕಾಯ್ದೆಯಡಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆಗಳನ್ನಾಲಾಯಿತು. ಆಪ್ಷನ್ ಆಪ್ಷನ್ 3 ಬಂದರೆ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ ಕಾನೂನು ಸದಸ್ಯ ನೇಮಕ. ಓಕೆನಾ? ಈ ಹೇಳಿಕೆಗಳು ಯಾವ ಕಾಯ್ದೆಯ ಕುರಿತಾಗಿವೆ? ನಾನು ಹೇಳಿದ್ದೀನಿ ನೋಡಿ, ನಾಗರಿಕ ಸೇವಾ ವರ್ಗದ ಸದಸ್ಯರ ಆಯ್ಕೆಗೆ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆ ಜಾರಿಗೆ ತರಲು ಯತ್ನಿಸಿತು. ಈ ಕಾಯ್ದೆಯಡಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆಗಳೆನ್ನಲಾಯಿತು. ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಗೆ ಕಾನೂನು ಸದಸ್ಯನ ನೇಮಕ. ಅದು ಯಾವುದು ಕಾಯ್ದೆ? ಇದೆಲ್ಲ ಸೇರಿ ಯಾವ ಕಾಯ್ದೆಗೆ ಕುರಿತಾಗಿವೆ ಅಂದರೆ ಚಾರ್ಟರ್ ಕಾಯ್ದೆ 1833. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಚಾರ್ಟರ್ ಕಾಯ್ದೆ 1833 ಇಸ್ ದ ಕರೆಕ್ಟ್ ಆನ್ಸರ್. ಈ ಮೂರು ಹೇಳಿಕೆಗಳ ಕುರಿತಾಗಿ ಚಾರ್ಟರ್ ಕಾಯ್ದೆ 1833 ಎಂಬುದ ಕುರಿತಾಗಿದೆ, ಕಾಯ್ದೆಯು ಕುರಿತಾಗಿದೆ. ನೆಕ್ಸ್ಟ್ 39ನೇ ಕ್ವಶನ್, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗಾಗಿ ಒದಗಿಸಲಾಗಿರುವ ರಕ್ಷಣೋಪಾಯಗಳ ತನಿಖೆ ವಿಚಾರಣೆ ನಡೆಸಲು ರಾಷ್ಟ್ರಪತಿಗಳು ಯಾವ ವಿಧಿಯದಡಿ ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಿಸುತ್ತಾರೆ? ತಿರ್ಗಾ ಹೇಳ್ತೀನಿ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗಾಗಿ ಒದಗಿಸಲಾಗಿರುವ ರಕ್ಷಣೋಪಾಯಗಳ ತನಿಖೆ ವಿಚಾರಣೆ ನಡೆಸಲು ರಾಷ್ಟ್ರಪತಿಗಳು ಯಾವ ವಿಧಿಯಡಿ ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಿಸಿರುತ್ತಾರೆ ಅಂದರೆ 338ನೇ ವಿಧಿ, 338 ಆಕ್ಟ್ 338 ಅಂದರೆ 338ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗಾಗಿ ಒದಗಿಸಲಾಗಿರುವ ರಕ್ಷಣೋಪಾಯಗಳ ತನಿಖೆ ವಿಚಾರಣೆ ನಡೆಸಲು ರಾಷ್ಟ್ರಪತಿಗಳು 338ನೇ ವಿಧಿಯದಡಿ ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಿಸಿರುತ್ತಾರೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 41, ರಾಷ್ಟ್ರಪತಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಧಿಕಾರಾವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. ನೆಕ್ಸ್ಟ್ 2 ತಿಂಗಳ ನೋಟಿಸ್ ನಂತರ ವೈಯಕ್ತಿಕ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಮೊಕದ್ದಮೆ ಹೂಡಬಹುದು. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುವು? ನೋಡ್ರಿ, ರಾಷ್ಟ್ರಪತಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರಪತಿ ಕುರಿತು ನಾವು ಏನಾದರೂ ಇದನ್ನ ಗಮನ ಮಾಡಬೇಕು ಅಂದರೆ ಆಪ್ಷನ್ 1 ಕರೆಕ್ಟು, ಆಪ್ಷನ್ 2 ಕರೆಕ್ಟು, ಬೋತ್ ವಿಲ್ ಕರೆಕ್ಟ್. ಇವಾಗ ತಿರ್ಗಾ ಹೇಳ್ತಾ ಇದ್ದೀನಿ ನೋಡಿ, ಕ್ವಶನ್ ವಿತ್ ಆನ್ಸರ್ನ ರಿಪೀಟ್ ಮಾಡ್ತಾ ಇದ್ದೀನಿ. ರಾಷ್ಟ್ರಪತಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಧಿಕಾರಾವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ 2, 2 ತಿಂಗಳ ನೋಟಿಸ್ ನಂತರ ವೈಯಕ್ತಿಕ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಮೊಕದ್ದಮೆ ಹೂಡಬಹುದು, ಇದು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 41, ರಾಜ್ಯಪಾಲರು ರಾಜ್ಯ ಶಾಸನಗಳ ಮೇಲೆ ಕೆಳಗಿನ ಯಾವ ವಿಟೋ ಅಧಿಕಾರವನ್ನು ಚಲಾಯಿಸಬಹುದು? ನೋಡ್ರಿ, ವಿಟೋ ಅಧಿಕಾರ, ವಿಟೋ ಬಗ್ಗೆ ನೀವು ತಿಳಿದಿಲ್ಲ ಅಂದರೆ ಅದನ್ನು ನಾವು ಒಂದ್ಸಲಿ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊ ಬನ್ನಿ. ನೋಡಿ, ಆಬ್ಸಲ್ಯೂಟ್ ವಿಟೋ, ಪಾಕೆಟ್ ವಿಟೋ, ಸಸ್ಪೆನ್ಸಿವ್ ವಿಟೋ. ನೋಡಿ, ಇಲ್ಲೆಲ್ಲ ವಿಟೋ ಅಂತ ಬಂತು ತಾನೇ. ಇಲ್ಲಿ ಏನು ಕ್ವಶನ್ ಕೇಳೋರೆ, ರಾಜ್ಯಪಾಲರು ರಾಜ್ಯ ಶಾಸನಗಳ ಮೇಲೆ ಕೆಳಗಿನ ಯಾವ ವಿಟೋ ಅಧಿಕಾರವನ್ನು ಚಲಾಯಿಸಬಹುದು? ಮೇಲಿನ ಎಲ್ಲ ಒಂದು ಅಧಿಕಾರವನ್ನು ಕೂಡ ರಾಜ್ಯಪಾಲರು ರಾಜ್ಯ ಶಾಸನಗಳ ಮೇಲೆ ಚಲಾಯಿಸಬಹುದು. ಸೊ ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಮೇಲಿನ ಎಲ್ಲವೂ. ನೆಕ್ಸ್ಟ್ 42, ಮೊದಲ ಬಾರಿಗೆ ಬ್ಯಾಂಕ್ ರಾಷ್ಟ್ರೀಕರಣವಾದಾಗ ಅಸ್ತಿತ್ವದಲ್ಲಿದ್ದ ಯೋಜನೆ ಯಾವುದು? ಮೊದಲ ಬಾರಿಗೆ ಬ್ಯಾಂಕ್ ರಾಷ್ಟ್ರೀಕರಣವಾದಾಗ ಅಸ್ತಿತ್ವದಲ್ಲಿದ್ದ ಯೋಜನೆ ಯಾವುದು ಅಂದರೆ 3 ವಾರ್ಷಿಕ
3 ವಾರ್ಷಿಕ ಯೋಜನೆಗಳು ಇರ್ತವೆ. ಅವು ಯಾವ ಯೋಜನೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಕ್ವಶನಲ್ಲಿ ಇದೆ, ಅದಕ್ಕೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲ ಬಾರಿಗೆ ಬ್ಯಾಂಕ್ ರಾಷ್ಟ್ರೀಕರಣವಾದಾಗ ಅಸ್ತಿತ್ವದಲ್ಲಿದ್ದ ಯೋಜನೆ ಯಾವುದು ಅಂದರೆ 3 ವಾರ್ಷಿಕ ಯೋಜನೆ. ಅದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 43 ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ 1 to 50 ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 50 to 100 ಹೇಳ್ತೀನಿ. ಇದೇ ರೀತಿ ನಿಮ್ಗೆ 1 ತಿಂಗಳೊಳಗೆ ನಿಮಗೆ ಕೆಲಸ ಬೇಕು, ನಿಮಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದಾಗಿರೋದ್ರ ಕಾರಣದಿಂದ ಇನ್ನು ಯಾರು ನಮ್ಮ ವಿಡಿಯೋ ಸ್ಟೇಟ್ ಎಕ್ಸಾಮ್ ಬಾಬಾ ಎಂಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ತಕ್ಷಣ ನಿಮಗೆ ರೀಚ್ ಔಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ 43ನೇ ಕ್ವಶನ್ನು 2011 ಜನಗಣತಿಯ ಅಂಕಿಅಂಶಗಳ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 0 to 6 ಅಂದರೆ 0ಯಿಂದ 6 ವರ್ಷದ ಮಕ್ಕಳ ಶೇಕಡ ಪ್ರಮಾಣ ನೋಡಿ. 2011 ಜನಗಣತಿ ಕೇಳ್ತವನೆ. 2011 ಜನಗಣತಿ ಅಂಕಿಅಂಶಗಳ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 0 to 6 ವರ್ಷದ ಮಕ್ಕಳ ಶೇಕಡ ಪ್ರಮಾಣ ಎಷ್ಟು ಇತ್ತು ಅಂದರೆ 13.21, 13.21%. ನೀವು 2011 ಜನಗಣತಿ ಕೇಳ್ತವನೆ ಅಂದಾಗ 13.21% ಅಂತ ಹಾಕಬೇಕು. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿರುವ ಸಂವಿಧಾನ ತಿದ್ದುಪಡಿ ಅವಕಾಶವನ್ನು ಯಾವ ದೇಶ ಸಂವಿಧಾನದಿಂದ ಎರವಲು ಪಡೆದಾಗಿದೆ? ನೋಡಿ, ಭಾರತ ಸಂವಿಧಾನದಲ್ಲಿರುವ ಸಂವಿಧಾನ ತಿದ್ದುಪಡಿನ ನಾವು ಯಾವುದು ಒಂದು ದೇಶದಿಂದ ಸಂವಿಧಾನವನ್ನು ಎರವಲು ಪಡೆಯಲಾಗಿದೆ ಅಂದರೆ ದಕ್ಷಿಣ ಆಫ್ರಿಕಾದಿಂದ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲೋಕಸಭೆಯಲ್ಲಿ ಶೂನ್ಯ ವೇಳೆಯ ಅವಧಿ ಎಷ್ಟು? ಲೋಕಸಭೆಯಲ್ಲಿ ಶೂನ್ಯ ವೇಳೆಯ ಅವಧಿ ಎಷ್ಟಿರ್ತದೆ ಅಂದರೆ ಅದನ್ನ ನಾವು ನಿಶ್ಚಿತ ಅವಧಿಯಲ್ಲಿಲ್ಲ, ಇನ್ನೂ ಅದು ಅವಧಿಯಲ್ಲಿಲ್ಲ. ನೀವು 30 ಮಿನಿಟ್ಸ್ 60 ಮಿನಿಟು 2 ಗಂಟೆ ಇರಪ್ಪ ಹಾಕ್ಬಿಡೋಣ ಅಂದರೆ ತಪ್ಪಾಗ್ಬಿಡುತ್ತೆ. ಲೋಕಸಭೆಯಲ್ಲಿ ಶೂನ್ಯ ವೇಳೆಯ ಅವಧಿ ಎಷ್ಟು ಅಂದರೆ ಇನ್ನೂ ನಿಶ್ಚಿತ ಅವಧಿಯಲ್ಲಿಲ್ಲ ಅಂತ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 46, ಸಂವಿಧಾನದ 73ನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಸಂವಿಧಾನದ 73ನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಎಂದರೆ ಮಧ್ಯಪ್ರದೇಶವಾಗಿರುತ್ತದೆ. ನೆಕ್ಸ್ಟ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 47, ಸಂಪ್ರದಾಯದಂತೆ ವಿರೋಧ ಪಕ್ಷದ ಸದಸ್ಯರು ಅಧ್ಯಕ್ಷರಾಗಿರುವ ಸಂಸತ್ತಿನ ಸದನ ಸಮಿತಿ ಯಾವುದು? ಸಂಪ್ರದಾಯದಂತೆ ವಿರೋಧ ಪಕ್ಷದ ಸದಸ್ಯರು ಅಧ್ಯಕ್ಷರಾಗಿರುವ ಸಂಸತ್ತಿನ ಸದನ ಸಮಿತಿ ಯಾವುದು ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. 48, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 48, ಬಡತನ ರೇಖೆ ಅಂದರೆ ಪಾವರ್ಟಿ ಲೈನ್ ನಿರ್ಧರಿಸಲು ನೇಮಕವಾಗಿದ್ದ ಸಮಿತಿ ಯಾವುದು ಅಂದರೆ ಲಕಡವಾಲಾ ಸಮಿತಿ. ನೋಡಿ, ಬಡತನ ರೇಖೆ ಪಾವರ್ಟಿ ಲೈನ್ ನಿರ್ಧರಿಸಲು ನೇಮಕವಾಗಿದ್ದ ಸಮಿತಿ ಯಾವುದು ಅಂದರೆ ಲಕಡವಾಲಾ ಸಮಿತಿ. ನೆಕ್ಸ್ಟ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 49, ಭಾರತದಲ್ಲಿ ಸೇವಾ ತೆರಿಗೆ ಅಂದರೆ ಸರ್ವಿಸ್ ಟ್ಯಾಕ್ಸ್ ಜಾರಿಗೆಗೊಳಿಸಲಾದ ವರ್ಷ ಯಾವುದು? 1994 ಸರ್ವಿಸ್ ಟ್ಯಾಕ್ಸ್ ಎಂಬುವ ಒಂದು ತೆರಿಗೆಯನ್ನು ಜಾರಿಗೆಗೊಳಿಸಲಾಗಿರುವ ವರ್ಷಗಳಾಗಿರುತ್ತದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 50th ಕ್ವಶನ್, ಪಿಗ್ಮಿ ಯೋಜನೆ ಆರಂಭಿಸಿದ ಮೊದಲ ಬ್ಯಾಂಕ್ ಯಾವುದು ಅಂದರೆ ಸಿಂಡಿಕೇಟ್ ಬ್ಯಾಂಕ್. ನೋಡಿ ಗೈಸ್, ನಿಮಗೆ ಅಪ್ ಟು 50 ಕ್ವಶನ್ಸ್ನ ನಾನಿಲ್ಲಿ ಕರೆಕ್ಟಾಗಿ ಎಲ್ಲಾನು ರಿವೈಸ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಸ್ಟೇಟ್ ಎಕ್ಸಾಮ್ ಬಾಬಾ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಮ್ಮ ಹಾಕೋ ವಿಡಿಯೋ, ಈಗ 1 ಮಂತ್ ಟೈಮ್ ಇಲ್ಲ, ನಾನು ಯಾವ ವಿಡಿಯೋ ಹಾಕ್ತೀನಿ ಆಗಲೇ ನೀವು ವಿಡಿಯೋ ನೋಡಿದ್ರೆ ನೀವು ಸಕ್ಸಸ್ ಮಾಡ್ತೀರಿ. ಅದರ್ವೈಸ್ ಸೀರಿಯಸ್ ಆಗಿ ಆಗಲ್ಲ. ಲೇಸಿಯಾಗಿ ಮಲ್ಕೊಂಡು ನೋಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಿಮ್ಗೇನಾದರೂ ಓದಬೇಕು, ನಾವು ಒಂದು ಕೆಲಸ ತಗೋಬೇಕು ಅನ್ನೋ ಒಂದು ಛಲ ಇದ್ದರೆ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ನಿಮ್ಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್, ಟೇಕ್ ಕೇರ್.